ನನ್ನ ಹೆಸರು ಲಕ್ಷ್ಮೀದೇವಿ, ಮತ್ತು ಬಳ್ಳಾರಿ ಪಟೇಲ್ ನಗರ್. 3 ವರ್ಷದಿಂದ ಧ್ಯಾನ ಮಾಡ್ತಾಯಿದ್ದೀನಿ. ಕಡ್ತಾಲ್ಗೆ ಹೋಗಿ ಬಂದೀನಿ. ಕಡ್ತಾಲ್ಗೆ ಹೋಗಿ ಬಂದಮೇಲೆ ನನಗೆ ಫುಲ್ ಎನರ್ಜಿ ಬರ್ತಾಯಿತ್ತು. ಎನರ್ಜಿದಾಗ ಯಾವಾಗಲೂ ಧ್ಯಾನ ಮಾಡ್ತಾಯಿದ್ದೀನಿ. ಜನವರಿ ತಿಂಗಳು, ಫೆಬ್ರವರಿ ತಿಂಗಳು 3 ತಿಂಗಳು ಎನರ್ಜಿದಾಗ ಒಂದು ದಿವಸ ಧ್ಯಾನಕ್ಕೆ ಕುಂತೀನಿ. ಧ್ಯಾನಕ್ಕೆ ಕುಂತಾಗ ಎಲ್ಲರೂ ಮಲಗಿದ ಮೇಲೆ ನಾನು ಧ್ಯಾನ ಮಾಡ್ತಾಯಿದ್ದೀನಿ. 10 ಗಂಟೆ ಆಗಿತ್ತು. ನನ್ನ ಮಗ ಬಂದಿದ್ದಿಲ್ಲ. ನಾನು ಧ್ಯಾನ ಮಾಡ್ತಾಯಿದ್ದೀನಿ. ಸುಮ್ಮನೆ ಬಾಗಿಲು ಮುಂದಕ್ಕೆ ಹಾಕಿ ಧ್ಯಾನ ಮಾಡ್ತಾಯಿದ್ದೀನಿ. ನನ್ನ ಮಗ ಬಂದ ಮೇಲೆ ನಾನು ಫುಲ್ಲು ಡೀಪ್ದಾಗ ಹೋಗ್ಬಿಟ್ಟಿನಿ ಧ್ಯಾನಕ್ಕೆ. ಬಾಗಿಲು ತೆಗಿಬೇಕು, ಆದರೆ ನನಗೆ ಎದ್ದೇಳಕ್ಕಾಗಲಿಲ್ಲ. ಬಾಗಿಲು ತೆಗಿಬೇಕು, ಎಚ್ಚರಿಕೈತೆ ನನ್ನ ಮಗ ಬಂದಾನಂದ. ನನ್ನ ಒಳಗನಿಂದ ಒಂದು ಶಕ್ತಿ, ಇದು ಬೆಳಕು ಹಿಂಗೆ ಬಾಗಿಲಿಗೆ ಹೋಗಿ ಹಿಂಗೆ ಬಾಗಿಲು ತೆಗೆದು ನನಗೆ ಅದೊಂದು ಎಕ್ಸ್ಪೀರಿಯೆನ್ಸ್. ನನಗೆ ಆವಾಗ ಭಾರಿ ಆಶ್ಚರ್ಯ ಆಯಿತು. ಏನಪ್ಪ ನನ್ನ ಒಳಗದಿಂದ ಅಷ್ಟು ಶಕ್ತಿ ಹೋಗಿ ಬಾಗಿಲು ತೆಗೆದೈತೆ. ಏನಮ್ಮ ನೀವು ಇಲ್ಲೇ ಕುಂತೀವಿ, ಬಾಗಿಲು ಯಾರು ತೆಗೆದಿದ್ದು ಅಂದ್ರೆ ನನ್ನ ಮಗ ಕೇಳ್ದೆ. ನನ್ನ ಮಗ ಕೇಳಿದ್ರೆ ನಂಬಲಿಲ್ಲ. ಅಯ್ಯೋ ಹೋಗಮ್ಮ, ನೀವು ಏನೇನೋ ಹೇಳ್ತೀವಿ ಧ್ಯಾನದಾಗ ಅಂದು ಇದಾಗ್ಬಿಟ್ಟ. ನನಗಂತೂ ನಂಬಿಕೆ ಆಯಿತು ಸರ್. ನನ್ನ ಒಳಗಿನ ಶಕ್ತಿ ಹೋಗಿ ಬಾಗಿಲು ತೆಗೆದು ಕೂಡಲೇ ನನಗಿಷ್ಟು ಧ್ಯಾನದಾಗ ಇಷ್ಟ ಐತೆ ಅನ್ನೋದು ನನಗೆ ಭಾರಿ ಇದಾಯಿತು. ಅದೊಂದು ಎಕ್ಸ್ಪೀರಿಯೆನ್ಸು. ಮತ್ತು ಧ್ಯಾನಕ್ಕೆ ಬರಲಿಲ್ಲಕ್ಕೆ ಮುಂದಕ್ಕೆ ಸರ್ ನನಗೆ ಶುಗರು, ಟೆನ್ಷನ್ನು, ಸಣ್ಣ ವಿಷಯಕ್ಕೆ ಟೆನ್ಷನ್ನು, ಯಾರನ್ನ ಏನಂದರೆ ಅಳೋದು ಜಾಸ್ತಿ ಇತ್ತು. ಅದು ನೆನೆಸ್ಕೊಂಡು ಅಳೋದು ಬರೀ ನನ್ನ ಕೆಲಸ ಮಾಡ್ತಿದ್ದು. ಹನುಮಂತರಾವ್ ಸಾರ್ ಅವ್ರ ಮನೆಗೆ ಧ್ಯಾನ 41 ಇಟ್ಟಿದ್ರು. ಮಂಜುಳಾ ಮೇಡಮ್ ಕರ್ಕೊಂಡು ಹೋದ್ರು ಆ ಧ್ಯಾನಕ್ಕೆ. ನನಗೆ ಆ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಧ್ಯಾನ ಮಾಡಿದ ಬಂದಮೇಲೆ 41 ದಿವಸ ಆದಮೇಲೆ ನನಗೆ ಶುಗರು, ಟೆನ್ಷನು ಏನಿಲ್ಲ ಸರ್. ಟ್ಯಾಬ್ಲೆಟ್ಸ್ ಒಂದು 5-6 ಟ್ಯಾಬ್ಲೆಟ್ಸ್ ನುಂಗ್ತಿದ್ದು. ಈಗ ಒಂದು ಟ್ಯಾಬ್ಲೆಟ್ ಇಲ್ದಾಗ ನನ್ನ ಆರೋಗ್ಯ ಚೆನ್ನಾಗಾಗಿದೆ. ಅದು ಒಂದು ಅವರು ಹೇಳ್ತಾರಲ್ಲ, ಅವ್ರ ಮಗಕ್ಕೆ ಆಕ್ಸಿಡೆಂಟ್ ಆಗಿತ್ತಂದು ನಾವೆಲ್ಲರೂ ಇಲ್ಲಿ ನಮ್ಮ ಮನೆ ಬದಲಿಗೆನೇ ಇದ್ದಾರೆ ಸರ್. ಅವರು ಪರಶುರಾಮ್ಗೆ ಆಕ್ಸಿಡೆಂಟ್ ಆದಾಗ ನಾವು ಧ್ಯಾನದ ಮಾಡ್ತಾಯಿದ್ರು. ಪರಶುರಾಮ್ಗೂ ಬೇಸಾಗಬೇಕು ಅಂದು ನಮ್ಮ 5 ಜನ ಕುಂತು ಪಿರಮಿಡ್ದಾಗ ಧ್ಯಾನ ಮಾಡ್ತಾಯಿದ್ವಿ. ಮೇಡಮ್ ಅವರು ನಿಮ್ಗೆ ಏನನ್ನ ಎಕ್ಸ್ಪೀರಿಯೆನ್ಸ್ ಬಂತ ಅಂತ ಕೇಳಿದ್ರು. ನಮಗೆ ಅವಾಗ ಪರಶುರಾಮ್ ಬಂದು ನಾನು ಧ್ಯಾನ ಮಾಡ್ತೀನಿ ಆಂಟಿ, ಪತ್ರಿ ಸರ್ ಎಲ್ಲ ಇದ್ದಾರೆ ಅಂತ ಅವ್ರು ಕೇಳೋರು. ಆ ಧ್ಯಾನದಾಗ ಅಂದರೆ ನಾನು ಫೋಟೋ ತೋರಿಸಿನಿ, ಇಲ್ಲ ಇದ್ದಾರೆ ನೋಡು ಅಂತ. ನಮಗೆ ಆ ಹುಡುಗಗೆ ಆರಾಮಾಗ್ಲಿಕ್ಕೆ ಧ್ಯಾನದಾಗ ಹಂಗೆ ಧ್ಯಾನ ಮಾಡ್ತೀನಿ ಅಂತ ಬಂತು. ಸೋಮವಾರ ಅವ್ರು ಕರ್ನೂಲ್ಗೆ ಕರ್ಕೊಂಡೋಗ್ಯಾರು. ಮಂಗಳವಾರ ನಮ್ಮ ಧ್ಯಾನ ಮಾಡೀವಿ, ಬುಧವಾರ ಧ್ಯಾನ ಮಾಡೀವಿ. ದಿವಸ ಧ್ಯಾನ ಮಾಡೋದು, ಫೋನ್ ಮಾಡೋದು ಅವ್ರಿಗೆ ಹೆಂಗೈತೆ ಅಂದು ನಾವು. ಅವ್ರು ಹಂಗೆ ಇದ್ದಾರಮ್ಮ, ಏನು ಆರಾಮಿಲ್ಲ, ಒಟ್ಟು ಅವರು ಕೋಮದಾಗ ಹೋಗ್ಯಾರು, ಮಾತಾಡೋಂಗಿಲ್ಲ, ಏನು ತಿನ್ನೋಂಗಿಲ್ಲ ಅಂತಿದ್ರೆ ನಮಗಂತೂ ಭಾರಿ ನೋವು ಆಗ್ತಿದ್ದು. ಏನಪ್ಪ ಒಂದು ಹುಡುಗ ಇದ್ದಾನೆ, ಅವ್ರಿಗೆ ಇಷ್ಟು ಕಷ್ಟ ಬಂತಲ್ಲ ಅಂದು ನಮ್ಗೆ ಭಾರಿ ಬೇಜಾರು ಮಾಡ್ಕೊಂಡಿದ್ದು. ಶುಕ್ರವಾರ ದಿವಸ ಅವರು ಬಂದಿದ್ದರು, ಅವ್ರ ಮನೆ ಪರಶುರಾಮ್ ಅವ್ರ ಅಪ್ಪವರು ಬಂದಿದ್ದರು. ಎಲ್ಲ ಕೇಳ್ದೀನಿ ಹೆಂಗೈದಾನೆ ಅಂತ. ಅವರು ಭಾರಿ ಬೇಜಾರಾಗಿ ಹೇಳ್ಬಿಟ್ರು, ಏನು ಆರಾಮಿಗಿಲ್ಲಮ್ಮ, ಡಾಕ್ಟರು ಏನು ಗ್ಯಾರಂಟಿ ಕೊಡ್ತಾ ಇಲ್ಲ ಅಂತ ಅವ್ರು ಅಂದರು. ನಾನು ಅವತ್ತು ರಾತ್ರಿ ಹಿಂಗೆ ಧ್ಯಾನ ಮಾಡ್ತಾಯಿದ್ದೀನಿ. ರಾತ್ರೆಲ್ಲ ಮಾಡಕ್ಕೆ ಕುಂತೀನಿ. ನನಗೆ ಬಿ ಪಿ ಜಾಸ್ತಿ ಆದಂಗೆ ಆಗಿತ್ತು. ಏನಪ್ಪ ಹುಡುಗಕ್ಕೆ ಹಿಂಗೈತಲ್ಲ ಧ್ಯಾನ ಮಾಡ್ತಾಯಿದ್ದೀನಿ. ಸಾರ್ನ ಕೇಳ್ಕೊಂಡೇನಿ ನಾನು. ಸರ್ ನೀರೇನೋ ಹೈದ್ರಾಬಾದಾಗ ಇದ್ದರು, ಪರಶುರಾಮನು ಕರ್ನೂಲಾಗ ಇದ್ದಾನು, ಅವನಿಗೆ ಆರಾಮಿಲ್ಲ, ನೀವು ಹೆಂಗನ್ನಾಗಿ ಬಂದು ಪರಶುರಾಮ್ಗೂ ಬೇಸ್ ಮಾಡಬೇಕು ಅಂತ ನಾನು ಅಂದ್ಕೊಂಡು ಕುಂತಿದ್ದೆ. 10 ಗಂಟೆ ಲಾಸಿಂದ 3 ಗಂಟೆ ತನಕ ಹಂಗೆ ಧ್ಯಾನ ಮಾಡ್ತಾಯಿದ್ದೀನಿ. ನಾನು 3:15ಗೆ ಸಾರು ಧ್ಯಾನದಾಗ ಹಂಗೆ ಧ್ಯಾನ ಮಾಡ್ಕೊಂತ ಬಂದಂಗೆ ಆಕಾಶದಾಗ ನಾನು ಮೇಘಗಲ್ದಾಗ ಬಂದಂಗೆ ನೋಡೀನಿ ಸಾರ್ನ. ಬರ್ತಾ ಸಾರಿ ಹಂಗೆ ಒಂದು 15 ನಿಮಿಷ ಹಂಗೆ ಬರೋದೇ ನೋಡಿ ಸಾರ್ನಿ. ಪರಶುರಾಮ್ ತಲೆ ಅಲ್ಲಿ ಹಾಸ್ಪಿಟಲ್ದಾಗ ತಲೆ ಅವರು ಸಾರ್ ಹಿಂಗೆ ಇಲ್ದರು, ಮೇಲದಿಂದ ಇಲ್ದರು. ನನಗೆ ಅಷ್ಟುವರೆಗೆ ಎಚ್ಚರಿಕೆ ಐತೆ ಹಿಂಗೆ ನಾ ಧ್ಯಾನದಾಗ. ಆಮೇಲೆ ಸ್ವಲ್ಪ ನೋವಾದಂಗಾಗಿ ಮಕ್ಕೊಂಡೀನಿ. ಬೆಳಗ್ಗೆ ಎದ್ದು ಕೂಡಲೇ ನನಗೆ ಅವರು ಪರಶುರಾಮ್ ಅವರ ಅಪ್ಪ ಅವರು ದಿವಸ ನಾನೇ ಮಾಡ್ತಾಯಿದ್ದೀನಿ ರಾಮು ಹೆಂಗಿದ್ದಾನೆ ಅಂತ. ಅವತ್ತು ಅವ್ರನಿಂದ ಫೋನ್ ಬಂತು, ರಾಮು ಎದ್ದಾನು ಹಿಂಗೆ ಎಚ್ಚರಿಕೆ ಆಗ್ಯಾನ, ಧ್ಯಾನ ಮಾಡ್ತೀನಂದು ಎದ್ದು ಕುಂತಾನಂದು. ನನಗಂತ ಅದೇ ಮಿರಾಕಿಲ್ ಸರ್ ಸಾರೇ ಬಂದು ಧ್ಯಾನದಾಗ ಬೇಸ್ ಮಾಡ್ಯಾರಂತ ನನಗೆ ಅದು ಭಾಳ ಎಕ್ಸ್ಪೀರಿಯೆನ್ಸ್. ಅದಕ್ಕೆ ನಾವು ಈ ಧ್ಯಾನ ಅಂತೂ ಯಾವತ್ತಿಗೂ ಮರೆಯೋಂಗಿಲ್ಲ ಸರ್. ಸಾರ್ನಿ ಧ್ಯಾನದಿಂದ ಎಲ್ಲರಿಗೂ ಹೇಳ್ತಾ ಇದ್ದೀವಿ, ಎಲ್ಲರೂ ಧ್ಯಾನ ಮಾಡಿರಿ, ಬೇಸಾಗ್ತದೆ ಧ್ಯಾನ. ಹಲೋ ಗೆಳೆಯರೇ, ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಕನ್ನಡಕ್ಕಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬರಲಿರುವ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಬಟನ್ ಒತ್ತಿ.